ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಂಡ್ರೆಡ್ಸ್ನ ಯಾವ ಥರ ಈಸಿಯಾಗಿ ಮಲ್ಟಿಪ್ಲೈ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕ್ಯೂಬ್ ರೂಟ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು. ಎಕ್ಸಾಮ್ಸಲ್ಲಿ 2 ಡಿಜಿಟ್ ಆಗಿರಲಿ, 3 ಡಿಜಿಟ್ ಆಗಿರಲಿ, 4 ಡಿಜಿಟ್ ಆಗಲಿ, 5 ಡಿಜಿಟ್ ಆಗಿರಲಿ, 6 ಡಿಜಿಟ್ ಆಗಿರಲಿ, ಕ್ಯೂಬ್ ರೂಟ್ಸ್ನ ಕೊಟ್ಟಾಗ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಈಸಿಯೆಸ್ಟ್ ವೇಲಿ ವಿತಿನ್ 2-3 ಸೆಕೆಂಡ್ಸಲ್ಲಿ ಈಸಿಯೆಸ್ಟ್ ವೇಲಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ವೇರ್ ರೂಟ್ಸ್ನ ಫೈಂಡ್ ಔಟ್ ಮಾಡೋದು ಯಾವುದಂತ ಹೇಳ್ಕೊಡ್ತೀನಿ. ಆಕ್ಚುಲಿ ಫಸ್ಟ್ ಸ್ಕ್ವೇರ್ ರೂಟ್ಸ್ನ ಮಾಡಬೇಕು, ಆಮೇಲೆ ಕ್ಯೂಬ್ ರೂಟ್ಸ್ನ ಮಾಡಬೇಕು. ಕ್ಯೂಬ್ ರೂಟ್ಸ್ನ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ, ಅದಕ್ಕೆ ಫಸ್ಟ್ ಈ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ವೇರ್ ರೂಟ್ಸ್ನ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಎಕ್ಸಾಮಲ್ಲಿ 4, 5, 6 ಡಿಜಿಟ್ಸ್ನ ಯಾವುದೇ ಕ್ವಶನ್ ಕೊಟ್ಟಿರಲಿ ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ ಈಸಿಯಾಗಿ ಮಾಡಬೇಕಾದ್ರೆ ಫಸ್ಟ್ ನಮಗೆ 1 to 10 ಕ್ಯೂಬ್ಸ್ ಗೊತ್ತಿರಬೇಕು. ಸೊ ಗೊತ್ತಿರುತ್ತೆ, ಒಂದ್ಸಲ ನೋಡೋಣ. ಸೊ 1 ಕ್ಯೂಬ್ ಎಷ್ಟು? 1 ಅಲ್ವಾ? ಈಗ 2 ಕ್ಯೂಬ್ ಈಸ್ 8, 3 ಕ್ಯೂಬ್ 27. ನೆನ್ಪಿಟ್ಕೊಳ್ಳಿ, 3 ಕ್ಯೂಬ್ ಇದ್ದಾಗ 27 ಬರುತ್ತೆ, 7 ಬರುತ್ತೆ, ಲಾಸ್ಟ್ ಯೂನಿಟ್ ಡಿಜಿಟ್ ಏನ್ ಬರುತ್ತೆ 7 ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ 4 ಕ್ಯೂಬ್ ಈಸ್ 64. ಸೊ 5 ಕ್ಯೂಬ್ ಈಸ್ 5 ಕ್ಯೂಬ್. ಸೊ 5 5 is 25, 25 5 is 125. ನೆಕ್ಸ್ಟ್ 6 ಕ್ಯೂಬ್. 6 ಕ್ಯೂಬ್ ಬಂದು 216 ಬರುತ್ತೆ. ಸೊ 7 ಕ್ಯೂಬ್ 343. 8 ಕ್ಯೂಬ್ is 512. 9 ಕ್ಯೂಬ್ is 729. 10 ಕ್ಯೂಬ್ is 1000. ಓಕೆ, ಕೇರ್ಫುಲ್ ಆಗಿ ವಾಚ್ ಮಾಡಿ. ಕ್ವಶನ್ ಅಲ್ಲಿ ಲಾಸ್ಟ್ ಡಿಜಿಟ್ 1 ಇದ್ರೆ ಆನ್ಸರ್ ಅಲ್ಲೂ ಲಾಸ್ಟ್ ಡಿಜಿಟ್ 1 ಇರುತ್ತೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಕ್ವಶನ್ ಅಲ್ಲಿ ಲಾಸ್ಟ್ ಡಿಜಿಟ್ ಯೂನಿಟ್ ಡಿಜಿಟ್ 2 ಇದ್ರೆ ಆನ್ಸರ್ ಅಲ್ಲೂ ಲಾಸ್ಟ್ ಡಿಜಿಟ್ 8 ಬರುತ್ತೆ. ಓಕೆನಾ? ಈಗ ನೋಡಿ, ಕ್ವಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ 9 ಇದ್ರೆ ಆನ್ಸರ್ ಅಲ್ಲೂ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿರುತ್ತೆ 9 ಆಗಿರುತ್ತೆ. ಓಕೆನಾ? ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕ್ವಶನ್ ಅಲ್ಲಿ ಲಾಸ್ಟ್ ಡಿಜಿಟ್ 1 ಇದ್ದಾಗ ಆನ್ಸರ್ ಅಲ್ಲೂ 1 ಬರುತ್ತೆ. ಮತ್ತೆ 4 ಇದ್ದಾಗ 4 ಬರುತ್ತೆ, 5 ಇದ್ದಾಗ 5 ಬರುತ್ತೆ, 6 ಇದ್ದಾಗ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ 6 ಬರುತ್ತೆ. ಮತ್ತೆ 9 ಇದ್ದಾಗ 9 ಬರುತ್ತೆ, 10 ಇದ್ದಾಗ ಅಂದ್ರೆ 0 ಇದ್ದಾಗ ಲಾಸ್ಟ್ ಯೂನಿಟ್ ಡಿಜಿಟ್ 0 ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಕ್ವಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ 2 ಇದ್ದಾಗ ಆನ್ಸರ್ ಅಲ್ಲಿ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ 8 ಬರುತ್ತೆ. ನೆನಪಿಟ್ಕೊಳ್ಳಿ, ಎಕ್ಸಾಂಪಲ್ ನೋಡಿದಾಗ ನೀಟಾಗಿ ಅರ್ಥ ಆಗುತ್ತೆ. ಈಗ ಕ್ವಶನ್ ಅಲ್ಲಿ ಲಾಸ್ಟ್ ಡಿಜಿಟ್ 3 ಇದ್ದಾಗ ಆನ್ಸರ್ ಅಲ್ಲಿ ಲಾಸ್ಟ್ ಡಿಜಿಟ್ ಏನ್ ಬರುತ್ತೆ 7 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಉಲ್ಟಾ ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ 8 ಇದ್ದಾಗ 2 ಬರುತ್ತೆ, 2 ಇದ್ದಾಗ 8 ಬರುತ್ತೆ. ನೋಡಿ, 2 ಇದ್ದಾಗ 8 ಬರುತ್ತೆ, 8 ಇದ್ದಾಗ 2 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 3 ಇದ್ದಾಗ 7 ಬರುತ್ತೆ, 7 ಇದ್ದಾಗ 3 ಬರುತ್ತೆ. ಇನ್ ರಿಮೈನಿಂಗ್ ಎಲ್ಲ 1 ಇದ್ದಾಗ 1 ಬರುತ್ತೆ, 4 ಇದ್ದಾಗ 4 ಬರುತ್ತೆ, 5 ಇದ್ದಾಗ 5 ಬರುತ್ತೆ, 6 ಇದ್ದಾಗ 6 ಬರುತ್ತೆ, 9 ಇದ್ದಾಗ 9 ಬರುತ್ತೆ, 0 ಇದ್ದಾಗ 0 ಬರುತ್ತೆ. ಸೊ ಇದಿಷ್ಟು ಕಲ್ತ್ಬಿಟ್ರೆ ರಿಮೈನಿಂಗ್ ಯಾವುದೇ ಕ್ವಶನ್ ಕೊಡ್ಲಿ, ಎಷ್ಟೇ ಡಿಜಿಟ್ ಕೊಡ್ಲಿ, ಈಸಿಯಾಗಿ ವಿತಿನ್ 3 ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು. ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಎಕ್ಸಾಮ್ ಅಲ್ಲಿ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲೆಲ್ಲ ಲೈಫಲ್ಲೂ ಟೈಮ್ ಅನ್ನೋದು ತುಂಬಾ ವ್ಯಾಲ್ಯೂಬಲ್ ಅಲ್ವಾ? ಓಕೆ, ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ನೋಡಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಕೆಲವು ಎಕ್ಸಾಂಪಲ್ ನೋಡೋಣ. ಕ್ಯೂಬ್ ರೂಟ್ ಆಫ್ 1728. ಕ್ಯೂಬ್ ರೂಟ್ ಆಫ್, ಇದು ಫಸ್ಟ್ ಕ್ವಶನ್, ಇದು ಸೆಕೆಂಡ್ ಕ್ವಶನ್. ಕ್ಯೂಬ್ ರೂಟ್ ಆಫ್ 1 1 2 1 6 7
ಕ್ಯೂಬ್ ರೂಟ್ ಆಫ್ 2197. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಯಾವ ತರ ಕೇಳ್ತಾರೆ, ಫೈಂಡ್ ದ ಕ್ಯೂಬ್ ರೂಟ್ ಆಫ್ 1728. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಿದೆ 8 ಇದೆ ಅಲ್ವಾ. ಸೊ ಲಾಸ್ಟ್ ಯೂನಿಟ್ ಡಿಜಿಟ್ 8 ಇದ್ದಾಗ ನೋಡಿ, ಲಾಸ್ಟ್ ಯೂನಿಟ್ ಡಿಜಿಟ್ ಕ್ವಶನ್ ಅಲ್ಲಿ 8 ಇದ್ದಾಗ ನೋಡಿ, ಕ್ವಶನ್ ಅಲ್ಲಿ 8 ಇದ್ದಾಗ ಆನ್ಸರ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದೀನಿ, 2 ಬರುತ್ತೆ. ಓಕೆನಾ. ಸೊ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, ಆನ್ಸರ್ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 2 ಬರುತ್ತೆ. ಓಕೆ, 2 ಬರ್ಕೋಬೇಕು ಇಲ್ಲಿ ನೋಡಿ. ಕ್ವಶನ್ ಅಲ್ಲಿ 8 ಇದ್ದಾಗ ಆನ್ಸರ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನ್ ಬರುತ್ತೆ, 2 ಬರುತ್ತೆ. ಕೇರ್ಫುಲ್ ಆಗಿ ವಾಚ್ ಮಾಡಿ. ಸೊ 2 ಬರ್ಕೋಬೇಕು. 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು, ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ಓಕೆನಾ. ಸೊ 2 ಬರ್ಕೊಂಡು 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆನಾ. ರಿಮೈನಿಂಗ್ ಏನಿದೆ 1. ಸೊ 1 ಕ್ಯೂಬ್ ಅಂದ್ರೆ ಇದು ಪರ್ಫೆಕ್ಟ್ ಕ್ಯೂಬ್ ಬರುತ್ತೆ. ಸೊ 1 ಬರ್ಕೋಬೇಕು. ಸೊ 12 ಕ್ಯೂಬ್ ಆನ್ಸರ್ ಇಸ್ ದಿಸ್. ಲೆಟ್ಸ್ ಸೇ ಫ್ಯೂ ಮೋರ್ ಎಕ್ಸಾಂಪಲ್ಸ್, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಕ್ವಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿದೆ, 7 ಇದೆ ಅಲ್ವಾ. ಸೊ 7 ಇದ್ದಾಗ ಇಲ್ಲಿ ನೋಡಿ, ಇಲ್ಲಿ 7 ಕ್ವಶನ್ ಅಲ್ಲಿ 7 ಇದ್ದಾಗ ಆನ್ಸರ್ ಅಲ್ಲಿ ಏನ್, ಸಾರಿ, ಆನ್ಸರ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 3 ಆಗಿರುತ್ತೆ. ಲಾಸ್ಟ್ ಯೂನಿಟ್ ಡಿಜಿಟ್ ನೆನಪಲ್ಲಿ, ಲಾಸ್ಟ್ ಯೂನಿಟ್ ಡಿಜಿಟ್ ಆನ್ಸರ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿದೆ, 3 ಆಗಿರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಕ್ವಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ 7 ಇದ್ದಾಗ ಆನ್ಸರ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 3 ಆಗಿರುತ್ತೆ. ಓಕೆನಾ. ಸೊ ಈ 3 ನ ಬರ್ಕೊಂಡು ಈ 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಈ 12 ಇದೆ ಅಲ್ಲ, ಈ 12 ಅನ್ನೋದು ಈ ಕ್ಯೂಬ್ ರೂಟ್ಸ್ ಅಲ್ಲಿ ಯಾವುದಕ್ಕಿಂತ ಜಾಸ್ತಿ ಇದೆ. ಈಗ ನೋಡಿ, 1 ಕ್ಯೂಬ್ ಇಸ್ 1, 2 ಕ್ಯೂಬ್ ಇಸ್ 8, 3 ಕ್ಯೂಬ್ ಇಸ್ 27. ಸೊ 27 ಅನ್ನೋದು 12 ಗಿಂತ 27 ಅನ್ನೋದು 12 ಗಿಂತ ಜಾಸ್ತಿ ಆಗುತ್ತೆ. ಸೊ 12 ಅನ್ನೋದು 2 ಕ್ಯೂಬ್ ಗಿಂತ ಜಾಸ್ತಿ ಇದೆ ಅಲ್ವಾ. ಸೊ ಇಲ್ಲಿ 2 ಬರ್ಕೋಬೇಕು. ಓಕೆ. ಸೊ 23 ಕ್ಯೂಬ್ ಇಸ್ 12167. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಈಗ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗಿದೆ, 7 ಇದೆ ಅಲ್ವಾ. 3 ಕ್ಯೂಬ್ ಇಸ್ 27. ಓಕೆ, ಲಾಸ್ಟ್ ಅಲ್ಲಿ 3 ಬಂದಾಗ ಆನ್ಸರ್ ಅಲ್ಲಿ 7 ಬರುತ್ತೆ. ಕ್ವಶನ್ ಅಲ್ಲಿ 7 ಇದ್ದಾಗ ಲಾಸ್ಟ್ ಯೂನಿಟ್ ಡಿಜಿಟ್ ಏನ್ ಬರುತ್ತೆ, 3 ಬರುತ್ತೆ. ಓಕೆ. ಸೊ ಈ 3 ನ ಬರ್ಕೊಂಡು 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ 2 ಇದೆ ಅಲ್ವಾ. ಈ 2 ಅನ್ನೋದು ಈ ನಂಬರ್ 2 ನಂಬರ್ ಈ ಕ್ಯೂಬ್ ರೂಟ್ಸ್ ಅಲ್ಲಿ ಯಾವುದಕ್ಕಿಂತ ಜಾಸ್ತಿ ಇದೆ, 1 ಕ್ಯೂಬ್ ಅಲ್ವಾ. ಸೊ 8 ಅನ್ನೋದು 2 ಗಿಂತ ಜಾಸ್ತಿ ಇದೆ. ಸೊ 2 ಅನ್ನೋದು 1 ಕ್ಯೂಬ್ ಗಿಂತ ಜಾಸ್ತಿ ಇದೆ ಅಲ್ವಾ. ಸೊ ಇಲ್ಲಿ ಏನ್ ಬರ್ಕೋಬೇಕು, 1 ಬರ್ಕೋಬೇಕು. ಸೊ ಇನ್ನೂ ಒಂದ್ರಲ್ಲ ಹೇಳ್ತೀನಿ ನೋಡಿ, ಇಲ್ಲಿ 1728 ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ 8 ಇದ್ದಾಗ ಆನ್ಸರ್ ಅಲ್ಲಿ ಏನ್ ಬರುತ್ತೆ, ಲಾಸ್ಟ್ ಯೂನಿಟ್ ಡಿಜಿಟ್ ಏನ್ ಬರುತ್ತೆ, 2 ಬರುತ್ತೆ. ಓಕೆ. ಸೊ 2 ಬರ್ಕೊಂಡು 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆ, ರಿಮೈನಿಂಗ್ 1 ಇರುತ್ತೆ. 1 ಕ್ಯೂಬ್ ಪರ್ಫೆಕ್ಟ್ ಕ್ಯೂಬ್ ಅಲ್ಲ, ಸೊ 1 ಬರ್ಕೋಬಹುದು. ಸೊ 12 ಕ್ಯೂಬ್ ಇಸ್ 1728. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದೆ ಕ್ವಶನ್ ಅಲ್ಲಿ 7 ಇದ್ದಾಗ ಆನ್ಸರ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಾಗುತ್ತೆ, 3 ಆಗುತ್ತೆ. ಓಕೆ, 3 ನ ಬರ್ಕೊಂಡು ಈ 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆ, ರಿಮೈನಿಂಗ್ 12 ಏನಿದೆ, ಈ 12 ಈ ಕ್ಯೂಬ್ ರೂಟ್ಸ್ ಅಲ್ಲಿ ಯಾವುದಕ್ಕಿಂತ ಜಾಸ್ತಿ ಇದೆ, 2 ಕ್ಯೂಬ್ ಗಿಂತ ಜಾಸ್ತಿ ಇದೆ. ಸೊ 3 ಕ್ಯೂಬ್ ತಗೊಂಡ್ರೆ 27 ಬರುತ್ತೆ. 27 ಅನ್ನೋದು 12 ಗಿಂತ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವೇನ್ ಬರ್ಬೇಕು, 2 ಬರ್ಕೋಬೇಕು. ಐ ಹೋಪ್ ಐ ಆಮ್ ವೆರಿ ಕ್ಲಿಯರ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಕ್ವಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಿದೆ, 7 ಇದೆ. ಸೊ ಅದಕ್ಕೆ ಆನ್ಸರ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನ್ ಬರುತ್ತೆ, 3 ಬರುತ್ತೆ. ಓಕೆ, ಇನ್ನೂ ಕೆಲವು ಎಕ್ಸಾಂಪಲ್ಸ್ ನಾವು ನೋಡೋಣ, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೋಡಿ 3 ಬರ್ಕೊಂಡು 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆ, ರಿಮೈನಿಂಗ್ ಏನಿದೆ, 2 ಇದೆ ಅಲ್ವಾ. 2 ಅನ್ನೋದು
ಈ ಕ್ಯೂಬ್ ರೂಟ್ಸ್ಗೆ ಈ ಕ್ಯೂಬ್ ರೂಟ್ಸ್ಗಿಂತ ಇದರಲ್ಲಿ ಯಾವ್ದಕ್ಕಿಂತ ಜಾಸ್ತಿ ಇದೆ, 1 ಕ್ಯೂಬ್ ಗಿಂತ ಜಾಸ್ತಿ ಇದೆ. 8 ಅಂತ ತಗೊಂಡ್ರೆ 8 ಅನ್ನೋದು 2 ಗಿಂತ ಜಾಸ್ತಿ ಇದೆಯಲ್ಲ, ಸೊ 1 ತಗೋಬೇಕು. 13 ಕ್ಯೂಬ್ ಇಸ್ 2197. ಸೊ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೂ ಕೆಲವು ಎಕ್ಸಾಂಪಲ್ಸ್ ನ ನೋಡೋಣ. ಲೆಟ್ಸ್ ಸಿ ಫ್ಯೂ ಮೋರ್ ಎಕ್ಸಾಂಪಲ್ಸ್, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಇವೇ ನಿಮ್ಮ ಎಕ್ಸಾಂಪಲ್ಸ್. ಈಗ ನೋಡಿ, ಇಲ್ಲಿ ಕ್ವೆಶನ್ ಅಲ್ಲಿ 9 ಇದೆ ಅಲ್ವಾ, ಸೊ ನಮ್ಮ ಆನ್ಸರ್ ಅಲ್ಲಿ ಏನ್ ಬರುತ್ತೆ, 9 ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ವೆಶನ್ ಅಲ್ಲಿ 9 ಇದ್ದಾಗ ಆನ್ಸರ್ ಅಲ್ಲೂ 9 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕ್ವೆಶನ್ ಅಲ್ಲಿ 9 ಇದ್ದಾಗ ಆನ್ಸರ್ ಅಲ್ಲೂ 9 ಬರುತ್ತೆ. ಕ್ವೆಶನ್ ಅಲ್ಲಿ 9 ಇದೆ, ಆನ್ಸರ್ ಅಲ್ಲೂ 9 ಬರುತ್ತೆ. ಸೊ 9 ಬರ್ಕೊಂಡು 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಈ 117 ಅನ್ನೋದು ಈ ಕ್ಯೂಬ್ ರೂಟ್ಸ್ ಅಲ್ಲಿ ಯಾವ್ದಕ್ಕಿಂತ ಜಾಸ್ತಿ ಇದೆ ನೋಡಿ, ಇಲ್ಲಿ 125 ಗಿಂತ ಕಡಿಮೆ ಇದೆ, 64 ಗಿಂತ ಜಾಸ್ತಿ ಇದೆ. ಸೊ 5 ತಗೋಬಾರ್ದು 4 ತಗೋಬೇಕು. ಅರ್ಥ ಇದೆ ಅನ್ಕೊಂತೀನಿ. ನೋಡಿ, ಇಲ್ಲಿ 117 ಅನ್ನೋದು 64 ಗಿಂತ ಜಾಸ್ತಿ ಇದೆ, 125 ಗಿಂತ ಕಡಿಮೆ ಇದೆ, ಸೊ ಮಧ್ಯೆ ಇದೆ ಅಲ್ವಾ, ಸೊ ಅದಕ್ಕೆ 4 ತಗೋಬೇಕು. ಓಕೆನಾ, 125 ತಗೋಬಾರ್ದು, ಯಾಕಂದ್ರೆ 117 ಗಿಂತ ಜಾಸ್ತಿ ಇದೆ 125 ಅನ್ನೋದು, ಸೊ ಅದಕ್ಕೆ 4 ತಗೋಬೇಕು. 64 ಗಿಂತ ಜಾಸ್ತಿ ಇದೆ 117, ಸೊ ಅದಕ್ಕೆ 4 ತಗೊಂಡಿದ್ದೀನಿ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ 49 ಕ್ಯೂಬ್ ಇಸ್ 117649. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕ್ವೆಶನ್ ಅಲ್ಲಿ 7 ಇದೆ. ಓಕೆನಾ, ಸೊ ನಮ್ಮ ಆನ್ಸರ್ ಅಲ್ಲಿ ಏನ್ ಬರುತ್ತೆ, 3 ಬರುತ್ತೆ. ಓಕೆ, ನೋಡಿ, ಇಲ್ಲಿ ಕ್ವೆಶನ್ ಅಲ್ಲಿ ಕ್ವೆಶನ್ ಅಲ್ಲಿ 7 ಇದ್ದಾಗ ಆನ್ಸರ್ ಅಲ್ಲಿ ಏನ್ ಬರುತ್ತೆ, 3 ಬರುತ್ತೆ. ನೆನ್ಬಿಟ್ಕೊಳ್ಳಿ. ಸೊ ಈ 3 ನ ಬರ್ಕೊಂಡು ಈ 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆ, ಈ 250 ಅನ್ನೋದು ಯಾವ ಕ್ಯೂಬ್ ರೂಟ್ಸ್ ಗಿಂತ ಜಾಸ್ತಿ ಇದೆ ನೋಡಿ, ಇಲ್ಲಿ 250 ಅನ್ನೋದು ಯಾವ ಕ್ಯೂಬ್ ರೂಟ್ ಗಿಂತ ಜಾಸ್ತಿ ಇದೆ ನೋಡಿ, 6 ಕ್ಯೂಬ್ ಗಿಂತ ಜಾಸ್ತಿ ಇದೆ ಅಲ್ವಾ. 343 ಅನ್ನೋದು 650 ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ಈ 250 ಅನ್ನೋದು 343 ಮತ್ತೆ 216 ಮಧ್ಯೆ ಇದೆ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, 6 ತಗೋಬೇಕು. ಓಕೆ, ಅಂದ್ರೆ 63 ಕ್ಯೂಬ್ ಈಸ್ 250047. ಓಕೆ, ನೆಕ್ಸ್ಟ್ ನೋಡಿ, ಈ ಲಾಸ್ಟ್ ಯೂನಿಟ್ ಡಿಜಿಟ್ ಏನಿದೆ 1 ಇದೆ. ಸೊ ನಮ್ಮ ಆನ್ಸರ್ ಅಲ್ಲಿ ಏನ್ ಬರುತ್ತೆ, 1 ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ 1 ಬರ್ಕೊಂಡು ಈ 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ 357. ಸೊ 357 ಅನ್ನೋದು ಯಾವ ಕ್ಯೂಬ್ ರೂಟ್ ಗಿಂತ ಜಾಸ್ತಿ ಇದೆ, 7 ಅಲ್ವಾ. ನೋಡಿ, 7 ಕ್ಯೂಬ್ ಗಿಂತ ಜಾಸ್ತಿ ಇದೆ, 343 ಗಿಂತ ಜಾಸ್ತಿ ಇದೆ. ನೋಡಿ, 8 ಕ್ಯೂಬ್ ತಗೊಂಡ್ರೆ 512 ಅನ್ನೋದು 357 ಗಿಂತ ಜಾಸ್ತಿ ಬರುತ್ತೆ. ಸೊ ಇದು ತಗೋಬಾರ್ದು, ಅಂದ್ರೆ 357 ಅನ್ನೋದು 343 ಮತ್ತೆ 512 ಮಧ್ಯೆ ಬರುತ್ತೆ ಅಲ್ವಾ. ಸೊ ಅದಕ್ಕೆ 7 ತಗೋಬೇಕು. ಓಕೆ, 71. ಓಕೆ, 71 ಕ್ಯೂಬ್ ಇಸ್ 357911 ಇದರ ಅರ್ಥ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಸೊ 9 ಇದೆ, ಕ್ವೆಶನ್ ಅಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ ಏನಿದೆ 9 ಇದೆ, ಆನ್ಸರ್ ಅಲ್ಲಿ ಏನ್ ಬರುತ್ತೆ, 9 ಬರುತ್ತೆ. ಓಕೆ, 9. ಸೊ 9 ಬರ್ಕೊಂಡು 3 ನಂಬರ್ಸ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ನೆಕ್ಸ್ಟ್ 493 ಅನ್ನೋದು ಯಾವ ಕ್ಯೂಬ್ ರೂಟ್ ಗಿಂತ ಜಾಸ್ತಿ ಇದೆ, ಇಲ್ಲಿ ನೋಡ್ಕೊಳ್ಳಿ. 493 ಅನ್ನೋದು ಕೂಡ 343 ಗಿಂತ 7 ಕ್ಯೂಬ್ ಗಿಂತ ಜಾಸ್ತಿ ಇದೆ ಅಲ್ವಾ. 7 ಕ್ಯೂಬ್ ಇಸ್ 343. ಈಗ 8 ಕ್ಯೂಬ್ ತಗೊಂಡ್ರೆ 512 ಬರುತ್ತೆ. ಈ 512 ಅನ್ನೋದು 493 ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, 7 ಕ್ಯೂಬ್ ತಗೋಬೇಕು, ಅಂದ್ರೆ 7 ತಗೋಬೇಕು. 79 ಕ್ಯೂಬ್ ಇಸ್ 493039. ನೋಡಿ, ಅಂದ್ರೆ ಈ 79 ಕ್ಯೂಬ್ is 4933039. ಓಕೆ, ಈ 493 ಅನ್ನೋದು 343 ಮತ್ತೆ 512 ಮಧ್ಯೆ ಬರುತ್ತೆ ಅಲ್ವಾ. ಸೊ ಅದಕ್ಕೆ 7 ತಗೋಬೇಕು. ಓಕೆನಾ, ಅರ್ಥ ಆಯ್ತು ಅನ್ಕೊಂತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ಫಸ್ಟ್ ಇಂದ ವಾಚ್ ಮಾಡಿ ಈ ವಿಡಿಯೋನ. ಸೊ ಈ ಲಾಸ್ಟ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, ನಿಮ್ಗೆ ಬಿಡ್ತೀನಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ. ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ಲೆಟ್ ಸಿ ಯಾರು ಬೇಗ ಮಾಡ್ತಾರೆ, ಯಾರು ಕರೆಕ್ಟಾಗಿ ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ವೇರ್ ರೂಟ್ಸ್ನ ಯಾವ ಥರ ಸೇಮ್ ಇದೇ ವೇಯಲ್ಲಿ ಇನ್ನೂ ಈಸಿಯಾಗಿ ಎಷ್ಟು ಬೇಗ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.